ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 16 ಮತ್ತೆ 17ನೇ ಕಂತಿನ ಹಣ ಏನೋ ಬಿಡುಗಡೆ ಆಯಿತು. ಇದ್ರ ಜೊತೆಗೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಎಲ್ಲಾ ಒಂದು ಫಲಾನುಭವಿಗಳ ಹತ್ರ ಕ್ಷಮೆಯನ್ನ ಕೋರಿದ್ದಾರೆ. ಸೊ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಅಂತ ಕೂಡ ಹೇಳಿದ್ದಾರೆ. ಸೊ ಏನಕ್ಕೆ ಈ ರೀತಿ ಹೇಳಿದ್ರು? ಸೊ 3 ತಿಂಗಳು ಹಣನೂ ಕೂಡ ಈ ತಿಂಗಳಲ್ಲಿ ಏನಾದರೂ ಬರುತ್ತಾ? ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ, ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಯಾವಾಗ ಆಗುತ್ತೆ ಅಂತ ಆಲ್ಮೋಸ್ಟ್ 3 ತಿಂಗಳಿಂದ ಮಹಿಳೆಯರು ವೇಟ್ ಮಾಡ್ತಾ ಇದ್ರು. ಅಂತೂ ಇಂತೂ ನಾವು ನಿನ್ನೆ ಹೇಳಿದಾಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಕೂಡ. ಯಾಕೆಂತಂದ್ರೆ ಅತಿ ಹೆಚ್ಚು ವೈರಲ್ ಆಗೋಗ್ಬಿಡ್ತು. ಇವಾಗ ಹಣ ಏನ್ ಬಿಡುಗಡೆ ಆಯ್ತು ನಿನ್ನೆ ಅಂತಂದ್ರೆ ಎಲ್ರಿಗೂ ಕೂಡ ಬಿಡುಗಡೆ ಆಗಿಲ್ಲ, ಸ್ವಲ್ಪ ಒಂದಿಷ್ಟು ಲಕ್ಷ ಜನರಿಗೆ ಬಿಡುಗಡೆ ಆಗಿರುವಂತದ್ದು. ಸೊ ಹಾಗಾಗಿ ನಮ್ಗೆ ಬಂದೇ ಇಲ್ಲ, ಎಲ್ಲಿ ಬಿಡುಗಡೆ ಆಗಿದೆ ಅಂತ ನೀವು ಕ್ವಶನ್ ಕೇಳ್ಬೋದು. ಸೊ ಬಿಡುಗಡೆ ಆಗಿದೆ, ಕೆಲವೊಂದು ಫಲಾನುಭವಿಗಳು ಕೂಡ ಮೆಸೇಜ್ ಅನ್ನ ಮಾಡಿದ್ದಾರೆ, ಬಟ್ ಅತಿ ಹೆಚ್ಚು ಬಿಡುಗಡೆ ಆಗಿಲ್ಲ ಎಲ್ರಿಗೂ ಕೂಡ. ಇಲ್ಲಿ ರ್ಯಾಂಡಮ್ ಆಗಿ ಆಗುವಂತದ್ದು. ಸೊ ಹಾಗಾಗಿ ಪ್ರೊಸೀಜರ್ ಗೊತ್ತೇ ಇದೆ. ಆಲ್ಮೋಸ್ಟ್ 16 ಕಂತವರೆಗೂ ಹಣ ಬಂದಿದೆ. ಸೊ ಪ್ರೊಸೀಜರ್ ಏನು ಅಂತ ಪದೇ ಹೇಳುವಂತ ಅವಶ್ಯಕತೆ ಇಲ್ಲ ನಿಮಗೆ. ಬಟ್ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕ್ಷಮೆಯನ್ನ ಏನಕ್ಕೆ ಕೇಳಿದ್ದಾರೆ ಅಂತ ನೋಡೋದಾದ್ರೆ, ಸೊ ಏನು ಇವಾಗ ಅವರಿಗೆ ಆಕ್ಸಿಡೆಂಟ್ ಆಯ್ತಲ್ವಾ, ಜನವರಿ 14ನೇ ತಾರೀಕು ಅವರಿಗೆ ಆಕ್ಸಿಡೆಂಟ್ ಆದಂತದ್ದು. ಸೊ ಹಾಗಾಗಿ ಹಣ ಬಿಡುಗಡೆ ಮಾಡೋದು ತಡ ಆಯ್ತು. ಅದಲ್ದೇ ಏನಾಯ್ತು ಅಂತಂದ್ರೆ, ಇವಾಗ ತಾಲೂಕು ಆಫೀಸ್ಗಳು ಏನಿದೆ ಸೊ ಅಲ್ಲಿಗೆ ಹಣ ಹಾಕ್ಬಿಟ್ಟು ಆನಂತರ ಅಂತ ಹಣ ಬಿಡುಗಡೆ ಮಾಡೋದು ಅಂತ ಹೇಳಿದ್ರು. ಸೊ ಇಲ್ಲಿ ತಾಲೂಕು ಆಫೀಸ್ ಅಂತ ಅಂದ್ರೆ ಪ್ರತಿ ತಾಲೂಕು ಆಫೀಸ್ಗಳಿಗಲ್ಲ, ಬೆಂಗಳೂರು ಸುತ್ತಮುತ್ತ ಇರುವಂತಹ 4 ರಿಂದ 5 ಆಫೀಸ್ಗಳಿಗೆ, ಇಲ್ಲಿ ತಾಲೂಕು ಆಫೀಸ್ಗಳಿಗೆ ಹಣವನ್ನ ಜಮಾ ಮಾಡಿಬಿಟ್ಟು ಆನಂತರ ಹಾಗೂ ಮಕ್ಕಳಾಭಿವೃದ್ಧಿ ಕಲ್ಯಾಣ ಇಲಾಖೆ ಏನಿದೆ ಸೊ ಆ ಒಂದು ಇಲಾಖೆಗೆ ಹೋಗಿ ಹಣ ಬಿಡುಗಡೆ ಆಗುವಂತದ್ದು. ಸೊ ಎಲ್ಲಾ ತಾಲೂಕು ಆಫೀಸ್ಗಳಿಗೆ ಇಲ್ಲಿ ಬಿಡುಗಡೆ ಆಗೋದಿಲ್ಲ. ಸೊ ಅಲ್ಲಿರುವಂತಹ ಸರೌಂಡಿಂಗ್ ಅಲ್ಲಿ ಒಂದು 4 ರಿಂದ 5 ತಾಲೂಕು ಆಫೀಸ್ಗಳಿಗೆ ಮಾತ್ರ ಹಣ ಹೋಗುವಂತದ್ದು. ಸೊ ಇದು ಒಂದು ಕ್ಲಾರಿಟಿ ಇರಲಿ. ನೆಕ್ಸ್ಟ್ ಇವಾಗ ತಡ ಆಗಿದ್ದಕ್ಕೆ ಈ ಕಾರಣಕ್ಕೋಸ್ಕರ ಹೊಸ ಪ್ರೊಸೀಜರ್ ಅನ್ನ ತಂದ್ವಿ. ಸೊ ಹಾಗಾಗಿ ಸ್ವಲ್ಪ ತಡ ಆಯ್ತು, ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇವಾಗ ಏನು 16 ಮತ್ತೆ 17ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ವಲ್ವಾ. ಸೊ ಇವಾಗ ಆಲ್ರೆಡಿ 16ನೇ ಕಂತು ಬಿಡುಗಡೆ ಆಗಿದೆ. ಸೊ 17ನೇ ಕಂತನ್ನ ಇವಾಗ ಸೋಮವಾರದಿಂದ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ಇವಾಗ ಆಗಿದ್ರೆ 18ನೇ ಕಂತನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ? ಒಟ್ಟಿಗೆ 6,000 ಕೊಡ್ತೀವಿ ಅಂತ ಹೇಳಿದ್ರು ಅಲ್ವಾ. ಸೊ ಆಗಿದ್ರೆ ಇಲ್ಲಿ ಒಂದ್ ಕಂತಿನ ಹಣ ಕೂಡ ಇನ್ನೂ ಬಂದಿಲ್ಲ ಅಂತ ಕೆಲವೊಂದು ಫಲಾನುಭವಿಗಳು ಕೇಳ್ಬೋದು. ಸೊ ಏನು ಸ್ವಲ್ಪನೇ ಬಿಡುಗಡೆ ಮಾಡ್ಕೊಂಡು ಬರ್ತಿರುವಂತದ್ದು. ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ, ಹಣ ಬಂದೇ ಬರುತ್ತೆ. ಸೊ ಯಾಕೆಂತಂದ್ರೆ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಿರೋದು ಅಷ್ಟೇನೆ. ಸೊ 2 ಕಂತಿನ ಹಣ ಏನಿದೆ 16, 17, ಸೊ ಅದು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮ್ಮ ಇಲಾಖೆಗಳಿಗೆ ಏನಾಗಿದೆ ಹಣ ಕ್ರೆಡಿಟ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಒಂದೇ ಸಲ ಎಲ್ಲ ಬಿಡುಗಡೆ ಮಾಡಿದ್ರೆ ಸರ್ವರ್ ಅತಿ ಹೆಚ್ಚು ಬಿಸಿ ಬರುತ್ತೆ. ಸೊ ಹಾಗಾಗಿ ಹಂತವಾಗಿ ಬಿಡುಗಡೆ ಮಾಡ್ಕೊಂಡು ಹೋಗ್ತಿರುವಂತದ್ದು ಅಂತ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ 18ನೇ ಕಂತು ಏನಿದೆ, ಆಲ್ಮೋಸ್ಟ್ 16, 17, 18 ಅಂತ ಏನಿಲ್ಲ, ಈ ಮಂತ್ ಎಂಡಿಂಗ್ ಒಳಗಡೆ ಎಲ್ಲ ಒಂದು ಹಣವನ್ನ ಕೊಡ್ತೀವಿ. 8 ರಿಂದ 10 ದಿನಗಳ ಒಳಗಡೆ ಎಲ್ಲಾ ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಹಣ ರೀಚ್ ಆಗುತ್ತೆ. ಸೊ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನೀವು ನೋಡ್ಬೋದು, TV9 ಆಗಿರ್ಬೋದು, ನ್ಯೂಸ್ 18 ಕನ್ನಡ ಆಗಿರ್ಬೋದು, ಎಲ್ಲಾ ಚಾನೆಲ್ಗಳಲ್ಲೂ ಕೂಡ ಇಲ್ಲಿ ಏನಾಗ್ತಿದೆ, ಪ್ರಸಾರ ಆಗ್ತಿದೆ. ಸೊ ಅಲ್ಲೂ ಕೂಡ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸ್ಕೊಟ್ಟಿರುವಂತದ್ದು. ಸೊ ತಡ ಆಗಿದ್ದಕ್ಕೆ ಕ್ಷಮೆಯನ್ನು ಹೇಳಿದ್ದಾರೆ ಎಲ್ಲಾ ಫಲಾನುಭವಿಗಳ ಹತ್ರ. ಸೊ ಹಾಗಾಗಿ ಈ ಒಂದು ಮಾಹಿತಿ ಇಷ್ಟ ಆಯ್ತು ಅಂತ ತಿಳ್ಕೊಂತೀನಿ. ಅಂಡ್ ನಿಮ್ಗೆ ಏನಾದರೂ ಹಣ ಬಂದಿದ್ರೆ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ.